ಇದರಿಂದ ಎಷ್ಟರ ಮಟ್ಟಿಗೆ ಹಾನಿ ಆಗಬಹುದು ಅನ್ನೋ ಸಹಿತ ಅಷ್ಟೇ ಮುಖ್ಯ ಅದ. ಇದನ್ನು ಇವತ್ತು ರಾಹುಲ್ ಗಾಂಧಿಯವರು ಡಿಸಿಷನ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅದ ಇವತ್ತು. ಯಾಕಂದ್ರೆ ಅವರೆಲ್ಲರನ್ನೂ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಒಂದನೇದಾಗಿ ರಾಷ್ಟ್ರ ಮಟ್ಟದಲ್ಲೇ ಒಂದಿಷ್ಟೇನೋ ಆರ್ಥಿಕವಾಗಿ ಬಲಿಷ್ಠ ಇದ್ದಿದ್ದು ಯಾವುದಪ್ಪ ಅಂದ್ರೆ ಕರ್ನಾಟಕದಿಂದ ಪೊಲಿಟಿಕಲ್ ಫಂಡ್ ಸಾಕಷ್ಟು ಬರ್ತಾ ಇದೆ ಅನ್ನೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾಕೆ ಒಂದು ಪಾರ್ಟಿ ನಡಿಬೇಕಾಗಿತ್ತಪ್ಪ ಅಂದರೆ ಇವತ್ತು ದುಡ್ಡಿಂದ ನಡೆದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಿರುವಾಗ ರಾಹುಲ್ ಗಾಂಧಿ ಅವರು ಮತ್ತು ಅವ್ರ ಜೊತೆಗಾರರು ಏನು ಡಿಸಿಷನ್ ತೊಗೊಳ್ತಾರೆ, ಯಾರ ಪರ ಡಿಸಿಷನ್ ತೊಗೊಳ್ತಾರೆ? ರಾಹುಲ್ ಗಾಂಧಿ ಅವ್ರಿಗಂತ ಈಗಿನ ಮಟ್ಟಿಗೆ ಅವ್ರು ಮಾಡೋ ಬಿಹೇವಿಯರ್ ನೋಡಿದ್ರೆ ಡಿ ಕೆ ಶಿ ಅವರಿಗೆ ಆದಷ್ಟು ಡಿ ಕೆ ಶಿ ಅವರು ತಪ್ಪಿಸಿಕೊಳ್ಳುವ ಲೆಕ್ಕವನ್ನು ನೋಡಿದ್ರೆ ಮೋಸ್ಟ್ಲಿ ಸಿದ್ದರಾಮಯ್ಯ ಮುಂದುವರಿಲಿ ಅನ್ನುವಂಥದ್ದು ಇರಬೇಕು. ಯಾಕಂತಂದ್ರೆ ಸಿದ್ದರಾಮಯ್ಯರು ವರಿಷ್ಠರಿದ್ದಾರೆ, ಸೀನಿಯರ್ ಇದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಪಾರ್ಟಿಗೆ ಅವ್ರದ್ದು ಆಸ್ತಿ ಇದ್ದಾರೆ ಅನ್ನುವಂಥದ್ದು. ಹಾಗಂತೇಳಿ ಡಿ ಕೆ ಶಿ ಅವ್ರನ್ನ ಬದುಕಿ ಸರ್ಸೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಆರ್ಥಿಕವಾಗಿ ಪಕ್ಷಕ್ಕೆ ಬೆನ್ನೆಲುಬಾಗಿಲಿದ್ದಂಥವರು ಡಿ ಕೆ ಶಿ ಅವರ. ಹೀಗಾಗಿ ಡಿ ಕೆ ಶಿ ಅವ್ರನ್ನೂ ಬಿಡಲಿಕ್ಕೆ ಇಲ್ಲ. ಏನು ಅಂತ ಎರಡೂ ಕಡೆ ಕೈಗಳಿಡುಕುತ್ತಂತ ಹೈಕಮಾಂಡ್. ಹೀಗಾಗಿ ಹೈಕಮಾಂಡ್ಗೆ ಈಗಿರೋ ಮುಖ್ಯ ಸಮಸ್ಯೆ ಏನಪ್ಪ ಅಂದರೆ ಯುದ್ಧ ವ್ಯವಸ್ಥೆ ಮುಂದುವರಿಲಿ ಅಂತೇಳಿ.